ಸೊ ಬಿಗಿನರ್ಸ್ಗೆ ಯಾವ ಥರ ವರ್ಕೌಟ್ಸು, ಯಾವ ಥರ ಅವರು ಟೈಮನ್ನು ಮ್ಯಾನೇಜ್ ಮಾಡಬೇಕು, ಯಾವ ಥರ ಆದಂಥ ವರ್ಕೌಟ್ಸ್ಗಳನ್ನ ಅವರು ರೈಟ್ ವರ್ಕೌಟ್ಸ್ಗಳನ್ನ ಚೂಸ್ ಮಾಡಬೇಕು. ಅವ್ರದ್ದೆಲ್ಲ ಯಾರ್ದೋ ಪ್ರೋಗ್ರಾಮ್ ಇದು ಏನಾಗುತ್ತೆ ಅಂದರೆ ಒಬ್ಬನಿಗೆ ವರ್ಕ್ ಆಗುವಂಥ ಪ್ರೋಗ್ರಾಮ್ ಇನ್ನೊಬ್ಬನಿಗೆ ಇಂಜುರಿನೂ ತರ್ಬೋದು. ಎಲ್ಲಿಂದ ಮಾಡಿದ್ದಾರೆ? ನಾನು 100 ಪ್ರೋಗ್ರಾಮ್ ಮಾಡಿ ನಾನು ಗೂಗಲಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು. ಸೊ ನಾವು ಹೊರಗಡೆ ಮಾತಾಡ್ತಾ ಇದ್ದ ಸೊ ಯು ಹ್ಯಾವ್ ಟೋಲ್ಡ್ ಅಬೌಟ್ 3 pillars ಫಾರ್ ಬಿಗಿನರ್ಸ್. ಫಾರ್ ಅ ಪರ್ಸನ್ ಬಿಗಿನರ್ಗೆ ಇಫ್ ಯು ಗೋ ವಿತ್ ದಿಸ್ ಐ ಥಿಂಕ್ ಯು ಕ್ಯಾನ್ ಸಾಲ್ವ್. ಬೆಸ್ಟ್ ಟೈಪ್ ಆಫ್ ವರ್ಕೌಟ್ಸ್ ಯಾವ್ದಂತ ಹೇಳ್ತೀರಾ? ಎಷ್ಟೇ ಪ್ರೋಗ್ರಾಮ್ಸು ಆಗಲಿ, ಯಾವುದೇ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಫೀಡ್ ಮಾಡಲಿ, ಯಾರೇ ಮಾಡಲಿ, ಏನೇ ಆಗಲಿ, ಯಾವುದು ನಿನಗೆ ಸೆಟ್ ಆಗಲ್ಲ. ಡೋಂಟ್ ಗೋ ವಿತೌಟ್ ಪ್ಲ್ಯಾನ್, ಡೋಂಟ್ ರಶ್, ಡೋಂಟ್ ಡೌಟ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ನೀವು ಡೌಟ್ ಇಟ್ಕೊಂಡು ತಲೆನೋವು ಏನೂ ಇರಲ್ಲ. ಕ್ಲಿಯರ್ ವಿಷನ್ನು, ಕ್ಲಿಯರ್ ಮೈಂಡ್ಸೆಟ್ಟು, ಕ್ಲಿಯರ್ ಪ್ರೋಗ್ರಾಮು, ಕ್ಲಿಯರ್ ಟ್ರೈನಿಂಗು, ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟು ಎಲ್ಲ ಪ್ರಾಪರಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ದ ರಿಸಲ್ಟ್ ಔಟ್ಕಮ್ ವಿಲ್ ಬಿ ಆಸಮ್. ನಮಸ್ತೆ ಕನ್ನಡಿಗಾಸ್, ಇದು ನಿಮ್ಮ ಫಿಟ್ನೆಸ್ ಗುರು ಕೀರ್ತಿರಾಜ್. ನಮ್ಮ ಫಿಟ್ನೆಸ್ ಟಾಕ್ಗೆ ಮತ್ತೆ ಸ್ವಾಗತ. ಇವತ್ತು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಮತ್ತೆ ನನ್ನ ಜೊತೆ ಇದ್ದಾನೆ ವಿನಯ್. ಬನ್ನಿ ಮಾತಾಡ. ಹಾಯ್, ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಯುವರ್ ವಿನ್ ಫಿಟ್. ಸೊ ಇವತ್ತು ನಾವು ಬಿಗಿನರ್ಸ್ ಮೇಲೆ ಮಾತಾಡ್ತಾ ಇದ್ದೀವಿ. ಸೊ ಬಿಗಿನರ್ಸ್ಗೆ ಯಾವ ಥರ ವರ್ಕೌಟ್ಸು, ಯಾವ ಥರ ಅವರು ಟೈಮನ್ನು ಮ್ಯಾನೇಜ್ ಮಾಡಬೇಕು, ಯಾವ ಥರ ಆದಂಥ ವರ್ಕೌಟ್ಸ್ಗಳನ್ನ ಅವರು ರೈಟ್ ವರ್ಕೌಟ್ಸ್ಗಳನ್ನ ಚೂಸ್ ಮಾಡಬೇಕು ಫಾರ್ ದ ಬಿಗಿನಿಂಗ್. ಅದಕ್ಕೆ ಇಂಟರ್ಮೀಡಿಯೇಟ್ ವರ್ಕೌಟ್ಸ್ ಬೇರೆ ಥರ ಇರುತ್ತೆ, ಅಡ್ವಾನ್ಸ್ಡ್ ವರ್ಕೌಟ್ಸ್ ಬೇರೆ ಥರ ಇರುತ್ತೆ. ನಾನು ಅವ್ರನ್ನ ನೋಡಿದ ತಕ್ಷಣ ನಾನು ಈ ಥರ ಮಾಡಬೇಕು, ಇವ್ರನ್ನ ನೋಡಿದ ತಕ್ಷಣ ಈ ಥರ ಮಾಡಬೇಕು, ಅದರಿಂದ ಇಂಜುರೀಸ್ಗಳು, ಅದನ್ನು ನಾವು ಯಾವ ಥರ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸರ್, ಕ್ಯಾನ್ ವಿ ಗೋ ವಿತ್ ದ್ಯಾಟ್? ಎಸ್, ಕೂಲ್. ಸರ್, ಇವಾಗ ಫಸ್ಟ್ ಬಂದ್ಬಿಟ್ಟು ಈಗ ನಾನು ಫಸ್ಟ್ ತೊಗೊಂಡಿರೋ ಪಾಯಿಂಟ್ ಏನಂದರೆ, ಲೈಕ್ ಬಿಗಿನರ್ಸ್ ಯಾವಾಗ ವರ್ಕೌಟ್ ಮಾಡೋಕ್ಕೆ ಬರ್ತಾರೆ, ಬಂದಾದ್ಮೇಲೆ ಅವ್ರ ತಲೆಯಲ್ಲಿ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ಎಲ್ಲ ನೋಡ್ಬಿಟ್ಟು ತೋರ್ಸು ಅನ್ನೋದೊಂದು ಡೈಲಾಗ್ ಇರುತ್ತೆ ಅವ್ರ ತಲೆಯಲ್ಲಿ. ನಾನು ಮಾಡ್ಬೇಕು, ಚಚ್ಚಿ ಕೆತ್ತಾಕ್ಬೇಕು ಅಂತೇಳಿ. ಅವ್ರಿಗೆ ಏನು ಹೇಳ್ತೀರಾ? ಅದೇ ಇಲ್ಲಿ ತುಂಬ ಜನ ಇನ್ಫ್ಲುಯೆನ್ಸ್ ಆಗ್ತಾ ಇರೋದು ಏನ್ರಿಂದ ಅಂತಂದರೆ, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫ್ರೆಂಡ್ಸು, ಯಾರ್ದು ಸಿಗುತ್ತೋ. ನನ್ನ ತಮ್ಮ ಏನೋ ಮಾಡ್ದ, ನಮ್ಮ ಬಾಮ ಮಾಡ್ದ, ಇದ್ಯಾವುದೋ ಒಂದು ಪ್ರೋಗ್ರಾಮ್ ಸಿಕ್ತು, ಅದ್ಯಾವುದೋ ಒಂದು ಪ್ರೋಗ್ರಾಮ್ ಮನೇಲಿತ್ತು, ಅವನು ಯಾರ್ದೋ ಎತ್ಕೊಂಬಂದಿದ್ದ, ಇವನು ಯಾರೋ ಫ್ರೀಯಾಗಿ ಒಂದು ಪ್ರೋಗ್ರಾಮ್ ಕೊಟ್ಟ, ಅವನು ಯಾರೋ ಊಹೆ ಪಾಹೆಗಳಿಂದ ಸಿಕ್ತು, ಇವನ್ನೆಲ್ಲ ಎತ್ಕೊಂಬಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ಇವನಿಗೆ ಇಂಜುರೀಸು ಆಗ್ಬೋದು. ಅವ್ರದ್ದೆಲ್ಲ ಯಾರ್ದೋ ಪ್ರೋಗ್ರಾಮ್ ಇದು ಏನಾಗುತ್ತೆ ಅಂದರೆ ಒಬ್ಬನಿಗೆ ವರ್ಕ್ ಆಗುವಂಥ ಪ್ರೋಗ್ರಾಮ್ ಇನ್ನೊಬ್ಬನಿಗೆ ಇಂಜುರಿನೂ ತರ್ಬೋದು. ಹೌದು. ಯಾಕೆಂದರೆ ಅದು ನಿಂದಲ್ಲ. ನೀನು ಎಷ್ಟೇ ಗೂಗಲಲ್ಲಿ ಸರ್ಚ್ ಮಾಡು, ಗೂಗಲ್ಗೆ ಹೋಗು, ನೀನು ಎಷ್ಟೇ ಪ್ಲ್ಯಾಟ್ಫಾರ್ಮ್ಗೆ ಹೋಗು, ನೀನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹೋಗು, ನೀನು ಯಾವುದೇ ವರ್ಕೌಟ್ಸ್ ತಗೋ, ನಿನಗೆ ಬೇಕಾಗಿರೋ ಪ್ರೋಗ್ರಾಮ್ನ ಯಾರಾದರೂ ಅಪ್ಲೋಡ್ ಮಾಡಿರ್ತಾರಾ? ನೋವೇ. ಎಲ್ಲರೂ ಇನ್ ಜನರಲ್ಲಾಗಿ ಅಪ್ಲೋಡ್ ಮಾಡಿರ್ತಾರೆ ಅಷ್ಟೇ. ಇನ್ ಜನರಲ್ ನಿಮ್ಮ ಗೂಗಲಲ್ಲಿ ಹಾಕಿ ಫ್ಯಾಟ್ ಲಾಸ್ ಪ್ರೋಗ್ರಾಮ್ ಅಂತ 100 ಬರುತ್ತೆ, ಬಲ್ಕಿಂಗ್ ಪ್ರೋಗ್ರಾಮ್ 100 ಅಂತ ಬರುತ್ತೆ. ಆ ಪ್ರೋಗ್ರಾಮ್ ಎಲ್ಲ ಮಾಡಿರೋದು ಯಾರಿಗೋಸ್ಕರ ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ? ನಾನು 100 ಪ್ರೋಗ್ರಾಮ್ ಮಾಡಿ ನಾನು ಗೂಗಲಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು. ಆ 100 ಪ್ರೋಗ್ರಾಮ್ ವಿನಯ್ಗೆ ಯಾವುದು ನಾನು ಮೆನ್ಷನ್ ಮಾಡಿದ್ದೀನ? ವಿನಯ್ಗೆ ಯಾವ್ದು ಪ್ರೋಗ್ರಾಮು? ನನಗೆ ಯಾವ್ದು ಪ್ರೋಗ್ರಾಮ್ ನಾನು ಏನು ಮೆನ್ಷನ್ ಮಾಡಿಲ್ಲ. ನಿಮ್ಮ ತಲೆಯಲ್ಲಿ ಒಂದು ಒಂದು ನಾನೇನೋ ಒಂದು ಮೈಂಡ್ ಇಟ್ಕೊಂಡಿರ್ತೀನಿ, ಒಂದು ಅಡ್ವಾನ್ಸ್ ಅಪ್ಪ, ಅವನು ಹಿಂಗಿರ್ತಾನೆ, ಈ ತರ ಲಿಫ್ಟ್ ಮಾಡೋನ್ ಇರ್ತಾನೆ, ಅವ್ನಿಗೊಂದು ಪ್ರೋಗ್ರಾಮ್ ಕೊಡೋಣ. ಒಬ್ಬ ಯಾರೋ ಬಿಗಿನರ್ ಅಂತ ಇರ್ತಾನೆ, ಅವ್ನಿಗೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅನ್ಕೊಂಡಿರ್ತೀನಿ ನಾನು. ಬಟ್ ಯು ಡೋಂಟ್ ನೋ ದ ಬಾಡಿ ಕಂಡೀಷನ್, ಬಟ್ ಯು ಥಿಂಕ್ ಆಸ್ ಒಂದು ಸಿನಾರಿಯೋ ನೋಡ್ಬಿಟ್ಟು ಅದ್ರ ಪ್ರಕಾರ ಒಂದು ನಾವು ಕ್ರಿಯೇಟ್ ಕೊಟ್ಟಿರ್ತೀನಿ. ಹೌದು. ಬಟ್ ಎಷ್ಟೇ ಪ್ರೋಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಇರಲಿ, ಎಷ್ಟೇ ಪ್ರೋಗ್ರಾಮ್ಸ್ ಆಗಲಿ, ಯಾವುದೇ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಫೀಡ್ ಮಾಡಲಿ, ಯಾರೇ ಮಾಡಲಿ, ಏನೇ ಆಗಲಿ, ಯಾವುದು ನಿನಗೆ ಸೆಟ್ ಆಗಲ್ಲ. 101% ಸೆಟ್ ಆಗಲ್ಲ until we set a goal for you and design a program or tailored workouts according to your requirement. Until the coach knows you and again you are taking some other program for yourself, you are not understanding your body, so that's not a proper pattern for you. ಹೌದು. ನಾನು ಇದರಲ್ಲಿ ಇನ್ನೊಂದು ಟಿಪ್ಸ್ ಕೊಡೋಕ್ಕೆ ಜನರಿಗೆ ಟ್ರೈ ಮಾಡ್ತಾ ಇದ್ದೀನಿ. ಏನಂದರೆ, ನೀನು ಪರ್ಸನಲ್ ಟ್ರೈನಿಂಗ್ ಹೋಗೋಕ್ಕಾಗಿಲ್ವಾ, ಅಟ್ಲೀಸ್ಟ್ ಯಾರ ಹತ್ರ ಆದರೂ ಪ್ರೋಗ್ರಾಮ್ ತಗೋ, DM ಮಾಡು. DM ಮಾಡಿ ನಿನ್ಗೆ ಯಾರು ಬೆಸ್ಟ್ ಅನಿಸ್ತಾರೋ, tell what you are right now, how you are before, what you want in front, and again ನೀನ್ ಏನಕ್ಕೆ ಏನ್ ಮಾಡಿದ್ರೆ ನಿನ್ಗೆ ಏನೇನಿದೆ. ಹೌದು. ಅದು ಏನಾಗುತ್ತೆ ಅಂದರೆ, ಇವಾಗ ನೀ DM ಮಾಡಿದ ತಕ್ಷಣ ಡೆಫಿನೆಟ್ಲಿ ದೇ ವಿಲ್ ಕಾಲ್ ಯು, ಆರ್ ನಿಮಗೆ ಒಂದು ಫಾರ್ಮ್ ಇರುತ್ತೆ, ಇಲ್ಲ ಯಾವುದೋ ಒಂದು ಮಾತಾಡಿದಾಗ ಏನೇನಂತ ನೋಡಿ ಅಟ್ಲೀಸ್ಟ್ ಅದನ್ನ ನೀವು ತಗೋಬಹುದು. ಆಮೇಲೆ ಅದರಲ್ಲಿ ಏನಾಗುತ್ತೆ ಅಂದರೆ, ಯು ವಿಲ್ ಸೇವ್ ಸಮ್ ಮನಿ. So if you can't go for personal training, you will save some money. Yes. But you have a tailored workout program designed for you with how many sets, how many reps, which workout to choose, how to choose, what to do, how to do time management. ಇದನ್ನೆಲ್ಲ ಸೇರಿಸಿ ಅವ್ರು ನಿಮಗೆ ಕೊಡ್ತಾರೆ.
ವೈ ಕಾಂಟ್ ಯು ಆಪ್ಟ್ ಫಾರ್ ಇಟ್? ಎಕ್ಸಾಕ್ಟ್ಲಿ. 15,000 20,000 ಇನ್ವೆಸ್ಟ್ ಮಾಡಬೇಡಿ, ಇನ್ ಥೌಸಂಡ್ಸ್ ಯು ಕ್ಯಾನ್ ಇನ್ವೆಸ್ಟ್ ಅಲ್ವಾ? ಸೊ ಡಿಪೆಂಡ್ಸ್ ಆನ್ ದಿ ಕೋಚ್. ಸೊ ಅದನ್ನ ಒಂದು ಮಾಡ್ಕೊಂಡ್ರೆ ಅವರು, ಐ ಥಿಂಕ್ ದಟ್ ವಿಲ್ ವರ್ಕ್ಔಟ್ ಫಾರ್ ದಟ್ ವಿಲ್ ಹೆಲ್ಪ್ ಫಾರ್ ದಟ್ ಟು ಪೀಸ್ಫುಲಿ ವರ್ಕ್ಔಟ್. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಆಗುತ್ತೆ, ಕನ್ಫ್ಯೂಷನ್ಸ್ ಇರಲ್ಲ, ಏನಿರಲ್ಲ. ನಾನು ಏನ್ ಇಲ್ಲ. ಮಾಡ್ಬೇಕು, ನನಗೆ ಏನಿದೆ, ಅಷ್ಟೇ, ರೂಟೀನ್ ಅಷ್ಟೇ, ಇದೆ. ಲೈಕ್ ದೇ ವಿಲ್ ಗೆಟ್ ಅ ಪ್ರಾಪರ್ ರೂಟೀನ್ ಟು ಡ್ರೈವ್ ದಟ್. ಪರ್ಫೆಕ್ಟ್. ಎಸ್. ಸೊ ನಾವು ಅವಾಗ ನಾವು ಹೊರಗಡೆ ಮಾತಾಡ್ತಾ ಇದ್ದಾಗ ನಾವು ಬರ್ತಾ ಇದ್ದಾಗ, ಸೊ ಯು ಹ್ಯಾವ್ ಟೋಲ್ಡ್ ಅಬೌಟ್ 3 pillars ಫಾರ್ ಬಿಗಿನರ್ಸ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಸೊ ಅದೇ ಈ 3 pillars ಏನಂದ್ರೆ ಅವ್ರಿಗೆ ಇವಾಗ ಫಸ್ಟ್ ಒಂದು ಗೋಲು, ಆಮೇಲೆ ಇಂಜುರೀಸ್ ಆಗಿರ್ಬೋದು, ಆಮೇಲೆ ಇನ್ ವಿಚ್ ಲೆವೆಲ್ ದೇ ಆರ್ ಇನ್. ಈ 3 ಪಾಯಿಂಟ್ನ ಅದೇ ನೀವು ಹೇಳ್ದಂಗೆ ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತಾ ಇರ್ಬೇಕಂದ್ರೆ ಕೋಚ್ ಹತ್ರ ನಾವು ಆನ್ಲೈನ್ ಕನ್ಸಲ್ಟೇಷನ್ ಏನೋ ಪ್ರೋಗ್ರಾಮಿಂಗ್ ತಗೊಬೇಕಂದಾಗ ಈ 3 ವೆರಿ ಇಂಪಾರ್ಟೆಂಟ್ ಪಿಲ್ಲರ್ಸ್ ಫಾರ್ ಎನಿ ಪ್ರೋಗ್ರಾಮ್ ಡಿಸೈನಿಂಗ್. ಓಕೆ. ಬೇಕೇ ಬೇಕು, ಅವಶ್ಯಕತೆ ಇದೆ. ಇದು 3 ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ಅಂದರೆ ಅದು ಸಿಂಕೆ ಆಗಲ್ಲ. ಸೊ ಈ ಆಟೋದು 3 ಚಕ್ರ ಹೆಂಗಿದೆಯೋ ಅದೇ ಥರ ಈ 3 ನಿಮಗೆ ರಿಲೇಟೆಡ್, ಎಲ್ಲನೂ ಇದರಲ್ಲೇ ಬರುತ್ತೆ. ಬಿಗಿನರಾ ನಮಗೆ ಗೊತ್ತಾಗ್ಬಿಡುತ್ತೆ, ಬಿಗಿನರ್ ಅಂದರೆ ಇದೆ ಅಪ್ಪ, ಓಕೆನಾ. ಗೋಲ್ ಇದು ಅಂದರೆ ಇದಪ್ಪ, ಸರಿ. ಇಂಜುರೀಸು, ಮೆಡಿಕೇಷನ್ಸು, ಅಗೇನ್ ಏನಿದೆ ಅದನ್ನೆಲ್ಲ ಹೇಳಿದಾಗ ಓಕೆ ಅಪ್ಪ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಇವನ ಕೈಲಿ ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ, ಏನು ವರ್ಕೌಟ್ ಸೆಲೆಕ್ಟ್ ಮಾಡಬೇಕು, ಏನು ವರ್ಕೌಟ್ಸ್ ಬೇಡ, ವಿಚ್ ಇಸ್ ರೈಟ್, ವಿಚ್ ಇಸ್ ಗುಡ್ ಫಾರ್ ಹಿಮ್ ಅಕಾರ್ಡಿಂಗ್ ಟು ಹಿಸ್ ಹೆಲ್ತ್ ಕಂಡೀಷನ್. ಅದನ್ನ ತಗೊಂಡು ಪ್ರಾಪರ್ ನೀವು ಹೇಳ್ದಂಗೆ ಮತ್ತೆ ಕ್ಲಿಯರ್ ಒಂದು ಪ್ರೋಗ್ರಾಮ್ ಡಿಸೈನ್ ಆಗುತ್ತೆ. ತಲೆನೋವು ಏನೂ ಇರಲ್ಲ, ಕ್ಲಿಯರ್ ವಿಷನ್ನು, ಕ್ಲಿಯರ್ ಮೈಂಡ್ಸೆಟ್ಟು, ಕ್ಲಿಯರ್ ಪ್ರೋಗ್ರಾಮು, ಕ್ಲಿಯರ್ ಟ್ರೈನಿಂಗು, ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟು, ಎಲ್ಲ ಪ್ರಾಪರಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ದ ರಿಸಲ್ಟ್ ಔಟ್ಕಮ್ ವಿಲ್ ಬಿ ಆಸಮ್. ಸೊ ಈ 3 ಪಾಯಿಂಟ್ಸ್ ಬಂದ್ಬಿಟ್ಟು ಅವ್ರಿಗೆ ಫಸ್ಟ್ ಒಂದು ಗೋಲ್ ಸೆಟ್ಟಿಂಗ್, ಒಂದು ಅವ್ರ ಗೋಲ್ ಏನು ಅಂತ ಹೇಳ್ಬಿಟ್ಟು. ಸೆಕೆಂಡ್ ಒನ್ ಬಂದ್ಬಿಟ್ಟು ಅವ್ರು ಯಾವ ಲೆವೆಲಲ್ಲಿ ಇದ್ದಾರೆ ಅಂತ. ಥರ್ಡ್ ಒನ್ ಬಂದು ದೇರ್ ಅವೈಲಬಿಲಿಟಿ, ಎಷ್ಟು ದಿವಸ ಅವ್ರು ಟ್ರೈನ್ ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗುತ್ತೆ, ವಾಟ್ ದೇ ಪ್ರಿಫರ್, 3 days or 5 days or 6 days ಏನು. ಈ 3 ಪಾಯಿಂಟು, ಈ 3 ಪಾಯಿಂಟ್ನ ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನಾಗುತ್ತೆ, ಆ ಗೋಲ್ ತಕ್ಕಂತೆ ಪ್ರೋಗ್ರಾಮ್ ಡಿಸೈನ್ ಆಗುತ್ತೆ. ಅಷ್ಟು ದಿವಸಕ್ಕೆ ಅಂತಲೇ ಆಗುತ್ತೆ. ಅವ್ನು ಬಿಗಿನರ್ ಅಂತ ಇದ್ದರೆ ಆ ಬಿಗಿನರ್ ತಕ್ಕಂತೆ ಎಲ್ಲನ ನಾವು ವರ್ಕೌಟ್ಸ್ನ ಸೆಲೆಕ್ಟ್ ಮಾಡಿ ಯಾವ್ದನ್ನ ಅವ್ನು ಮಾಡೋಕ್ಕಾಗುತ್ತೆ ಅನ್ನೋದನ್ನ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಡಿಸೈನ್ ಮಾಡಿ ಅವನಿಗೆ ಎಷ್ಟು ದಿನದ ಒಳಗಡೆ ಎಷ್ಟನ್ನ ಮುಗಿಸ್ಬೋದು, ಮುಗಿಸ್ಬೋದು. ಆಮೇಲೆ ಅದರಲ್ಲಿ ಅವ್ನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಅದನ್ನ 3 months ಮಾಡಿದ್ರೆ ಅವ್ನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದರಿಂದ ಒಂದು 12 weeks ಮಾಡಿದ್ರೆ ಪ್ರಾಪರ್ ಒಂದು ಪಿಕ್ಚರ್ ಒಂದು ಸಿಗುತ್ತೆ. ಆಮೇಲೆ ಅವನಿಗೂ ಅದರಿಂದನೇ ತುಂಬ ಟೈಮ್ ಉಳಿತಾಯ ಆಗುತ್ತೆ. ಹೌದು. ಆಮೇಲೆ ಅವನಿಗೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಅವ್ನು ಎಂಜಾಯ್ ಮಾಡ್ತಾನೆ. ಯಾಕಂದರೆ ಅವ್ನಿಗೆ ಮುಂಚೆನೇ ಗೊತ್ತಿರುತ್ತೆ ನಾನು ಏನು ಮಾಡಬೇಕು, ಎಷ್ಟು ಮಾಡಬೇಕು. ಅದರಲ್ಲಿ ಎಲ್ಲ ಇರುತ್ತೆ, ಸೆಟ್ ಇರುತ್ತೆ, ರೆಪ್ಸ್ ಇರುತ್ತೆ, ಟೆಂಪೋ ಇರುತ್ತೆ. ಆಮೇಲೆ ಅವನ ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಅದರಲ್ಲಿ ಎಲ್ಲನೂ ಇರೋದ್ರಿಂದ. ಸೊ ದಟ್ ವಿಲ್ ಬಿ ಎ ಪರ್ಫೆಕ್ಟ್ ಪ್ಯಾಕೇಜ್ ಫಾರ್ ಅ ಪರ್ಸನ್. ಬಿಗಿನರ್ಗೆ ಇಫ್ ಯು ಗೋ ವಿತ್ ದಿಸ್, ಐ ಥಿಂಕ್ ಯು ಕ್ಯಾನ್ ಸಾಲ್ವ್ ಆಲ್. ಬಿಗಿನರ್ಸ್ಗೆ ಬೆಸ್ಟ್ ಟೈಪ್ ಆಫ್ ವರ್ಕೌಟ್ಸ್ ಯಾವ್ದಂತ ಹೇಳ್ತೀರಾ? ಸೊ ಫಸ್ಟ್ ಬಂದು ಸ್ಟ್ರೆಂತ್ ಟ್ರೈನಿಂಗು, ಮೊಬಿಲಿಟಿ ಆ್ಯಂಡ್ ಕೋರು. ಥರ್ಡ್ ಒನ್ ಬಂದು ಕಾರ್ಡಿಯೋ. ಸೊ ಈ 3 ಇದೇ ಥರ ಹಾಕೋಬೇಕು. ಒಂದು 2 to 3 days ಆಫ್ ಸ್ಟ್ರೆಂತ್ ಟ್ರೈನಿಂಗು, 1 day ಆಫ್ ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ ಆ್ಯಂಡ್ ಕೋರ್ ಹಾಕೋಬೇಕು. ಸ್ಟ್ರೆಂಥಿಂಗ್. ಆಮೇಲೆ ಒಂದು ಕಾರ್ಡಿಯೋ, 1 day ಕಾರ್ಡಿಯೋಗೆ ಹಾಕೋಬೋದು. ಇಲ್ಲ ಆ ಕಾರ್ಡಿಯೋನ ಇದರಲ್ಲೇ ಮತ್ತೆ ಆ್ಯಡ್ ಆನ್ ಮಾಡ್ಕೋಬೋದು. ಯಾವ ಥರ ನಿಮಗೆ ರೆಸ್ಟ್ ಬೇಕು ಹಾಕೊಂಡು ಆ ಥರ ನೀವು ಮಾಡ್ಕೊಂಡು ರೆಸ್ಟ್ ಡೇಸ್ ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಬಟ್ ಇಲ್ಲಿ ಬಂದು ನಿಮಗೆ ಬೇಸಿಕ್ ಫೌಂಡೇಶನ್ ಬಂದು ಫಸ್ಟ್ ಪ್ರಯಾರಿಟಿ ಬಂದು ಸ್ಟ್ರೆಂತ್ ಟ್ರೈನಿಂಗ್. ಆಮೇಲೆ ಸೆಕೆಂಡ್ ಬಂದು ನೀವು ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿದು ಮತ್ತು ಕೋರ್ದು ಆ್ಯಡ್ ಮಾಡಲೇಬೇಕು. ದೆನ್ ಯು ಆ್ಯಡ್ ಆನ್ ದ ಕಾರ್ಡಿಯೋ. ಜಿಮ್ಮಲ್ಲಿ ಇರ್ಬೋದು, ಔಟ್ಸೈಡ್ ಇರ್ಬೋದು, ನೀವೆಲ್ಲ ಕಾರ್ಡಿಯೋ ಮಾಡ್ಕೊಳ್ಳಿ. ನಾನು ಆಚೆ 10,000 steps ಕವರ್ ಮಾಡ್ತೀನಿ, ವೆಲ್ ಆ್ಯಂಡ್ ಗುಡ್. ಸೊ ಐ ಥಿಂಕ್ ದಿಸ್ ವಿಲ್ ಬಿ ದ ಡಿವೈಡಿಂಗ್ ವರ್ಕೌಟ್ಸ್ ಆ್ಯಂಡ್ ಅಗೇನ್ ವಿಚ್ ಯು ವಾಂಟ್. ಓಕೆ. ಬಿಗಿನರ್ಸ್ಗೆ ಅವಾಯ್ಡ್ ಮಾಡಬೇಕಾದ ಮಿಸ್ಟೇಕ್ಗಳು. ಸೊ ಡೋಂಟ್ ಗೋ ವಿತೌಟ್ ಪ್ಲ್ಯಾನ್, ಡೋಂಟ್ ರಶ್, ಆಮೇಲೆ ಡೋಂಟ್ ಡೌಟ್ ಯುವರ್ ಸೆಲ್ಫ್. ನಿಮ್ಮೇಲೆ ನೀವು ಡೌಟ್ ಇಟ್ಕೋಬೇಡಿ. ಥರ್ಡ್ ಒನ್, ಬೇಕಾಗ್ಬಿಟ್ಟು ಏನೇನು ಸಿಗುತ್ತೋ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಫೋಕಸ್ ಹೆಂಗೆ, ಮೈಂಡ್ಸೆಟ್ ಹೆಂಗೆ, ಮೈಂಡ್ಸೆಟ್ ಕ್ಲಿಯರ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿಕೊಂಡು ನೀವು ಇದನ್ನೆಲ್ಲ ನಾನೇನು ಪಾಯಿಂಟ್ಸ್ ಹೇಳಿದ್ನಲ್ಲ ಆ ಪಾಯಿಂಟ್ಸ್ನೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ಐ ಥಿಂಕ್ ಬಿಗಿನರ್ಸ್ ಕ್ಯಾನ್ ಅಚೀವ್ ದರ್ ಗೋಲ್. ಏನೇ ಗೋಲ್ ಇರ್ಬೋದು, ದೇ ಕ್ಯಾನ್ ಅಚೀವ್ ಇಟ್. ಆ್ಯಂಡ್ ಆ್ಯಸ್ ವಿ ಡಿಸ್ಕಸ್ಡ್ ಅರ್ಲಿಯರ್ ಆಲ್ಸೋ, 3 weeks to 4 weeks ಈಸ್ ವಾಟ್ ಇಟ್ ಟೇಕ್ಸ್. ಆಫ್ಟರ್ ದಟ್ ಆಟೋಮೆಟಿಕಾಗಿ ದೇ ವಿಲ್ ಗೋ ಆನ್. ಇವಾಗ ಬಿಗಿನರ್ಸು ವರ್ಕೌಟ್ಗೆ ಹೋಗ್ತಾರೆ. ಸೊ ದೆನ್ ಅಗೇನ್ ಫೈನಲ್ ಆಗಿ ಅವ್ರು ಯಾವ ಥರ ಸ್ಪ್ಲಿಟ್ ಮಾಡಬೇಕು, ವರ್ಕೌಟ್ಸನ್ನು ಯಾವ ಥರ ಸ್ಪ್ಲಿಟ್ ಮಾಡ್ಕೊಂಡು ಅವರು ನಾರ್ಮಲ್ 1 weekಲ್ಲಿ ಮುಗಿಸ್ಕೋಬೋದು. ಓಕೆ. ಸೊ ಅದೇ ಅದು 3 to 4 days ಅವರು ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ಬೋದು. ಫುಲ್ ಬಾಡಿ ವರ್ಕೌಟ್ ಒಂದು ದಿವಸ ಅವ್ರಿಗೆ ಬಂದು ನೀವು ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಕೋರ್ ಒಂದು ದಿವಸ ತೊಗೋಬೋದು, ಒಂದು ದಿವಸ ಕಾರ್ಡಿಯೋ ತೊಗೋಬೋದು, ಮತ್ತೆ ಒಂದು ದಿವಸ ಬರೀ ಅಪ್ಪರ್ ಬಾಡಿ ಸ್ಟ್ರೆಂತ್, ಲೋವರ್ ಬಾಡಿ ಸ್ಟ್ರೆಂತ್, ಈ ಥರ ಅವ್ರು ಅನಲೈಸ್ ಮಾಡಿಕೊಂಡು ವಿಚ್ ಅವರ್ ಡೇ ಆಪ್ಟ್ ಫಾರ್ ದೆಮ್. ಸೊ 3 days ಸ್ಪ್ಲಿಟ್ ಪ್ರೋಗ್ರಾಮ್ಸ್ ಅಂತ ಇದ್ದಾವೆ, 4 days ಸ್ಪ್ಲಿಟ್ಸ್ ಪ್ರೋಗ್ರಾಮ್ಸ್ ಅಂತ ಇದ್ದಾವೆ. ಸೊ ಅದನ್ನು ಅವರು ಬೇಕಂದರೆ ಇದನ್ನು ಬೇಕಾದ್ರೆ ಅವ್ರು ಗೂಗಲಲ್ಲೂ ಹುಡ್ಕೋಬೋದು. ಇದರಲ್ಲಿ ಗೂಗಲ್ ಸಪೋರ್ಟ್ ತೊಗೋಬೋದು ಅವರು. 3 days ಸ್ಪ್ಲಿಟ್ಟು,
4 ಡೇ ಸ್ಪ್ಲಿಟ್ಸ್ ನಾನು ಏನು ಫಾರ್ ಮಾಡ್ತೀನಿ ಬಿಗಿನರ್ಸ್ ಅಂದ್ರೆ ದೇ ಹ್ಯಾವ್ ಟು ಮೆನ್ಷನ್. ಹಾಂ ಅದೇನೆ ಫಾರ್ ಅ ಬಿಗಿನರ್ಸ್ ಅಂದರೆ ಸ್ಪ್ಲಿಟ್ ತಗೋಬೇಕು. ವರ್ಕೌಟ್ಸ್ ನಾನು ಹೇಳ್ತಾ ಇಲ್ಲ, ಸ್ಪ್ಲಿಟ್. ಸೊ ಇವಾಗ ಅವ್ರಿಗೆ 3 ಡೇಸು 4 ಡೇಸು ಇದು ಮಾಡ್ಬೋದು. ಬೇಸಿಕಲಿ ನನ್ನ ಪ್ರಕಾರ ತಗೊಂಡ್ರೆ ಲೈಕ್ ಒಂದು 4 ಪಾಯಿಂಟ್ಸ್ ನಾನು ಹೇಳ್ಬೋದು. ಲೈಕ್ ಫುಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್ 1 ಡೇ, ಸ್ಟ್ರೆಂತ್ ಫ್ಲೆಕ್ಸಿಬಿಲಿಟಿ ಕೋರ್ 1 ಡೇ ಇರ್ಬೋದು. ಒಂದು ದಿವಸ ನಿಮಗೆ ಅಪರ್ ಬಾಡಿ ಸ್ಟ್ರೆಂತ್ ಆ ಥರದ್ದು, ಒಂದು ದಿವಸ ಕಾರ್ಡಿಯೋ ಆ ಥರ ಇರ್ಬೋದು. ಸೊ ಈ ಥರ ಒಂದು 3 to 4 ಡೇಸ್ಗೆ ಇವಾಗ ನನಗೆ ಕೊಟ್ಟರೆ ನಾನು ಆ ಥರ ಒಂದು ಪ್ರೋಗ್ರಾಮ್ ಡಿಸೈನ್ ಮಾಡ್ತೀನಿ. ಸೊ ಅದೇ ಥರ ಇವಾಗ ಇಲ್ಲ ಜನಕ್ಕೆ ನಮಗೆ ಯಾವ ಥರ ಎಷ್ಟೊಂದು ಥರ ಸ್ಪ್ಲಿಟ್ಸ್ ಇದೆ ಅಂದಾಗ ಅವ್ರು ಗೂಗಲಲ್ಲಿ ಹೋಗ್ಬೋದು, ರಿಸರ್ಚ್ ಮಾಡ್ಕೋಬೋದು ಎಷ್ಟು ಥರ ಸ್ಪ್ಲಿಟ್ಸ್ ಇದ್ದಾವೆ ಅಂತ. ವರ್ಕೌಟ್ಸ್ ಅಲ್ಲ, ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗೋದು ವರ್ಕೌಟ್ಸ್ ಬೇರೆ, ಸ್ಪ್ಲಿಟ್ಸ್ ಬೇರೆ. ಪುಷ್ಷು, ಪುಲ್ಲು, ಲೆಗ್ಗು, ಅಪ್ಪರ್ ಬಾಡಿ, ಲೋವರ್ ಬಾಡಿ ಈ ಥರ ಬರುತ್ತೆ. ಸ್ಪ್ಲಿಟ್ಸ್ಗೆ ತುಂಬ ಸ್ಪ್ಲಿಟ್ಸ್ ಇದ್ದಾವೆ. ನೀವು ಆಗ್ತಾ ಹೋದರೆ ಎಷ್ಟೊಂದು ಬರುತ್ತೆ. ಅದನ್ನ ತಗೊಂಡು ಯು ಚೂಸು, ನಿಮ್ಗೆ ಯಾವ ಥರ ಮಾಡಬೇಕು, ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗ್ತಾ ಇರುತ್ತೆ, ಏನಾಗುತ್ತೆ. ಅಗೇನ್ ಕೋಚ್ ಜೊತೆ ನೀವು ಡಿಸ್ಕಸ್ ಮಾಡಿದ್ರೆ ಅಗೇನ್ ಹಿ ವಿಲ್ ಆಲ್ಸೋ ಹೆಲ್ಪ್ ಯು. ಸೊ ದಿಸ್ ಆರ್ ದ ಥಿಂಗ್ಸ್ ಐ ಸಜೆಸ್ಟ್ ದೆಮ್ ಟು ಗೋ ಥ್ರೂ ದಿಸ್ ಆ್ಯಂಡ್ ಹ್ಯಾವ್ ಅ ಲುಕ್. ಇದ್ರ ಮೇಲೆ ಯಾವ್ದಾದ್ರು ರಿಸರ್ಚ್ಗಳು ನೀವು ನೋಡಿರೋ ಪ್ರಕಾರ ಬಿಗಿನರ್ಸ್ಗೋಸ್ಕರ ಏನು ಮಿಸ್ಟೇಕ್ ಮಾಡಿದ್ರೆ? ಇದಕ್ಕೂ ಏಜ್ ಅವರು ಮಾಡಿದ್ದಾರೆ, NSCA ಅವರು ಮಾಡಿದ್ದಾರೆ. ಸೊ ಇನ್ನೂ ಒಂದು ಬಂದು ನಿಮಗೆ ಹಾರ್ವರ್ಡ್ ಅವರು ಹೆಲ್ತ್ ಅವರು ಇದನ್ನು ಮಾಡಿದ್ದಾರೆ. ಸೊ ವಾಟ್ ದೇ ಸೇ ಇಸ್ ಅಗೇನ್ ವಾಟ್ ಎವರ್ ಸ್ಪ್ಲಿಟಿಂಗ್ ಯು ಆರ್ ಟೇಕಿಂಗ್ ಇಟ್, ಸ್ಟಿಕ್ ಟು ಇಟ್ ಫಾರ್ ಕನ್ಸಿಸ್ಟೆಂಟ್ಲಿ ಫಾರ್ ಲಾಂಗ್ ಟರ್ಮ್. ಸೊ ದಟ್ ಇಸ್ ಓನ್ಲಿ ಯು ಕ್ಯಾನ್ ಸಿ ದ ರಿಸಲ್ಟ್ಸ್ ಅಂತ. ಏನು ಇವಾಗ ಮಾಡ್ಬಿಟ್ಟು ಇವಾಗ ಮಾಡ್ತಾ ಇದೀನಿ ಮತ್ತೆ ಏನು ಗೊತ್ತಾಗ್ತಾ ಇಲ್ಲ, ನೋ ಇಟ್ ವಿಲ್ ಟೇಕ್ ಅ ಟೈಮ್ ಟು ಅಡ್ಜಸ್ಟ್. ಹೌದು. ಬಾಡಿ ಇಸ್ ಆಲ್ಸೋ ಲೈಕ್ ಏನ್ ಹೇಳ್ಬೇಕು ಅಂದ್ರೆ ಒಂಥರ ಮೆಟಲ್ ಇದೆ. ಮೆಟಲ್ ಎಷ್ಟು ನಾವು ಪ್ರೆಷರ್ ಕೊಟ್ಟು ಹೀಟ್ ಮಾಡಿ ಅದಾಗ ಬೆಂಡ್ ಆಗುತ್ತೆ. ಅದು ಕೂಡ ಅದೇ ತರನೇ ಹೀಟ್ ಆಗಿ ಸ್ಲೋಲಿ ಅದು ಮೋಲ್ಡ್ ಆಗುತ್ತೆ ಅದ್ರ ಪ್ರಕಾರ. ಕರೆಕ್ಟ್. ಸೊ ಅದೇ ತರ. ಸೊ ಗಿವ್ ದ ಟೈಮ್. ಸೊ ಗೈಸ್, ಸ್ಟಿಲ್ ನಿಮಗೆ ಗೋಲ್ ಸೆಟ್ ಮಾಡೋಕ್ಕಾಗ್ತಾ ಇಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ, ನೀವು ಬಿಗಿನರಾ, ಇಂಟರ್ಮೀಡಿಯೇಟಾ, ಅಡ್ವಾನ್ಸಾ, ನಿಮಗೆ ಮೆಡಿಕಲ್ ಕಂಡೀಷನ್ಸ್ ಇದೆಯಾ, ನಿಮ್ಗೆ ಏನೇ ಇರಲಿ DM @coach_ಕೀರ್ತಿರಾಜ್ಗೆ DM ಮಾಡಿ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಪ್ರೋಗ್ರಾಮ್ ಡಿಸೈನ್ ಆಗಿರ್ಬೋದು, ಡಯಟಲ್ಲಿ ಆಗಿರ್ಬೋದು, ಫುಡ್ಡಲ್ಲಿ ಆಗಿರ್ಬೋದು, ನಿಮ್ಗೆ ಏನೇ ಇಶ್ಯೂಸ್ ಇರ್ಬೋದು ಅದು ತಕ್ಕಂತೆ ಟೈಲರ್ಡ್ ಕಸ್ಟಮೈಸ್ಡ್ ವರ್ಕೌಟ್ನ ಡಿಸೈನ್ ಮಾಡ್ಕೊಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ಸೊ ಇದೇ ರಿಲೇಟೆಡು ಏನೇ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ನಿಮ್ಮ ಬಿಗಿನರ್ ಪ್ರೋಗ್ರಾಮ್ನ ಸೆಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಯಾವ ಥರ ನೀವು ಪುಷ್ ಮಾಡ್ಬೋದು ನಿಮಗೆ ಅನ್ನೋದ್ರ ಮೇಲೆ ಏನಾದ್ರು ಡೌಟ್ ಇದ್ದರೆ ಬೇಸಿಕಲಿ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡಿ ಮಿಸ್ಟರ್ ವಿನ್ಫಿಟ್ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ಇರ್ತೀನಿ. ಸೊ ಯು DM me and again my videos will be there to help you. Okay, I'll be there to help you, guide you. Okay, thank you so much. ಬಿಗಿನರ್ಸು ಪ್ರಾಪರಾಗಿ ಸ್ಪ್ಲಿಟ್ನ ಯೂಸ್ ಮಾಡಿ, ಫುಲ್ ಬಾಡಿ ತನ ಮಾಡಿ, ಮೊಬಿಲಿಟಿಗಳನ್ನ ಮಾಡಿ, ಸೊ ಸ್ಟ್ರೆಂತ್ ಟ್ರೈನಿಂಗನ್ನು ಮಾಡಿ, ಸೊ ದಟ್ ಯು ಕ್ಯಾನ್ ಗೆಟ್ ಅ ಪ್ರಾಪರ್ ಪುಷ್. ಎಂಡ್ಯೂರೆನ್ಸ್ ನಿಮ್ಗೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಯು ಆರ್ ಏಬಲ್ ಟು ಡೂ ದ ಲಾಟ್ ಆಫ್ ಎಕ್ಸಸೈಸ್ ವಿತೌಟ್ ಇಂಜುರಿಗಳನ್ನ ಅವಾಯ್ಡ್ ಮಾಡ್ಬೋದು. ಅದನ್ನು ಮಾಡಿ ಯು ವಿಲ್ ಗೆಟ್ ಅ ಪ್ರಾಪರ್ ರಿಸಲ್ಟ್.